ಎಲ್ಲರಿಗೂ ನಮಸ್ಕಾರ. ಮಹಾವೀರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನಾಡಿನ ಉದ್ದಗಲಕ್ಕೂ ಕೂಡ ಶಾಂತಿಯನ್ನು, ಪ್ರೀತಿಯನ್ನು, ಮಮಕಾರವನ್ನು, ಸಮಾನತೆಯನ್ನು ಸಾರುವಂಥ ಮಹಾವೀರ ಜಯಂತಿ ಇವತ್ತು ನಾಡಿನಾದ್ಯಂತ ಎಲ್ಲರೂ ಕೂಡ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ಜೊತೆಗೆ ಮಹಾನ್ ಇಬ್ಬರು ಗಣ್ಯ ವ್ಯಕ್ತಿಗಳಿದ್ದಾರೆ, ಚಾಮರಾಜನಗರದಲ್ಲಿರುವಂಥವ್ರು. ಅವ್ರನ್ನ ಪರಿಚಯ ಮಾಡಿಸ್ತಿದ್ದೇನೆ. ಈಗ ಅವರು ಮಾತಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ತಮ್ಮ ವೀಕ್ಷಕರಿಗಾಗಿ ತಮ್ಮ ಪರಿಚಯ ಮಾಡಿ. ನಮ್ಮ ಹೆಸರು ಪ್ರೇಮಚಂದ್ ಬಸ್ತೆ ಅಂತೇಳಿ. ನಾವು ಈ ದೇವಸ್ಥಾನದಲ್ಲಿ ಅರ್ಚಕರಾಗಿ, ಪ್ರಧಾನ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕೂಡ ಮತ್ತೊಬ್ಬರು ಹಿರಿಯರಾದಂಥ ನಮ್ಮ ಹಿರಿಯರ ಸಮುದಾಯದ ಮುಖಂಡರಾದಂಥವರು ಕೂಡ ತಮಗೆ ಪರಿಚಯ ಮಾಡಿ. ನಿರ್ಮಲ್ ಕುಮಾರ್ ಜೈನ್ ಅಂತ ಚಾಮರಾಜನಗರ ಜೈನ್ ಸಮಾಜದ ಸಕಲ ಜೈನ್ ಸಮಾಜದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಲ್ಲರಿಗೂ ಜೈ ಜಿನೇಂದ್ರ ಹಾಗೂ ಮಹಾವೀರ ಜಯಂತಿಯ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸರ್, ಈಗ ತಮ್ಮನ್ನೇ ಕೇಳ್ತಾ ಇದ್ದೀನಿ. ಮಹಾವೀರರು ಅಂತ ಹೇಳಿದ್ರೆ ಎಲ್ಲ ಧರ್ಮಗಳಲ್ಲೂ ಕೂಡ ಒಬ್ಬರು ಸಂಸ್ಥಾಪಕರಿರ್ತಾರೆ, ಹಾಗೆಯೇ ಕೂಡ ತಮ್ಮದೇ ಆದಂಥ ಧಾರ್ಮಿಕ ವಿಚಾರಗಳಿರ್ತಾರೆ. ಆದರೆ 14ನೇ ತೀರ್ಥಾಂಕ ಮಹಾವೀರರು ಈ ಸಮುದಾಯಕ್ಕೆ, ಜೈನ ಸಮುದಾಯಕ್ಕೆ ಕೊಟ್ಟಂಥ ಕೊಡುಗೆ ಮತ್ತು ಅದರ ಮಹತ್ವವನ್ನು ತಿಳಿತು ಸರ್. ಅದು 24 ತೀರ್ಥಂಕರು ಮಹಾವೀರರಾಗಿದ್ದಾರೆ. ಇವಕ್ಕಿಂತ ಮುಂಚೆ 23 ಜನ ಆಗಿದ್ದಾರೆ. ಮೊದಲನೆಯವರು ಆದಿನಾಥ. ಆದಿನಾಥ ಅಂದರೆ ಭರತ ಬಾಹುಬಲಿ ತಂದೆ ಆಗಿರ್ತಾರೆ. ಆಗಿನ ಕಾಲದಲ್ಲೂ ಭರತನ ಮೊಮ್ಮಗನಾಗಿ ಇದು ಮಹಾವೀರ ಸ್ವಾಮಿ ಜೀವ ಹುಟ್ಟಿರುತ್ತೆ. ಆವಾಗ ಮೊದಲನೇ ತೀರ್ಥಂಕರ ಕಾಲದಲ್ಲಿ ಪ್ರಾರಂಭ. ಆವಾಗ ಮೊದಲನೇ ಒಬ್ಬರು ತೀರ್ಥಂಕರಿಂದ ಮತ್ತೊಬ್ಬರು ತೀರ್ಥಂಕರಿಗೆ ಆಯುಷ್ಯ ಅಂದರೆ ಮೊದಲನೇ ತೀರ್ಥಂಕರಿಗೆ ಆದಿನಾಥರಿಗೆ 1,53,000 ವರ್ಷ ಆಯುಷ್ಯ ಇತ್ತು. ಅದು ಇತಿಹಾಸ ಪ್ರಕಾರ ನಾವು ನೋಡಿರೋಲ್ಲ. ಶಾಸ್ತ್ರಗಳು ಹೆಂಗೆ ಬಂದಿದೆ ಅದೇ ಥರ ಅವ್ರದ್ದು ಟೈಮ್ ಮುಗಿದ ಮೇಲೆ ಮತ್ತೆ ಎರಡನೇ ಅಜಿತ ಬಂದರು. ಅದೆಲ್ಲ ಒಬ್ರದೊಬ್ರು ಡಿಫರೆನ್ಸಲ್ಲಿ ಹಿಂಗೆ ಆಯುಷ್ಯ ಕಮ್ಮಿ ಆಗ್ತಾ ಬರುತ್ತೆ. ಕಮ್ಮಿ ಆಗ್ತಾ ಬಂದಾಗ ಈ ಮಹಾವೀರರಿಗೆ 72 ವರ್ಷ ಆಯುಷ್ಯ ಲಾಸ್ಟ್. ಹಾಗೆ ಆ ಥರ ಅದೇ ಥರ ಅವ್ರದ್ದು ದೇಹ ಬೆಳವಣಿಗೆ, ಹೈಟು ಅದೇ ಥರ ಇರುತ್ತೆ. ಹಾಗೆ ಕಮ್ಮಿ ಆಗ್ತಾ ಬರುತ್ತೆ. ಅದೇ ಥರ ಆಗಿನ ಕಾಲದಲ್ಲಿ ಆದಿನಾಥ ಸ್ವಾಮಿ ಜೈನ ಧರ್ಮದ್ದು ಮೊದಲು ಪ್ರಚಾರ ಮಾಡಿದ್ರು. ಅಂದರೆ ಜೈನ ಧರ್ಮಕ್ಕೆ ಯಾವುದೋ ಒಂದು ಇತಿಹಾಸ ಇಲ್ಲ. ಅದು ಅನಾದಿ ನಿಧನವಾಗಿ ಭೂಮಿಯಾಗಿ ಬಂದಿದೆ. ಅದೇ ಥರ ಅಲ್ಲಿಂದ ಜೈನ ಧರ್ಮ ಹುಟ್ಟಿರುತ್ತೆ. ಅಂದರೆ ಯಾರು ಜೈನ ಧರ್ಮದ ಆಚರಣೆ ಮಾಡ್ತಾರೆ ಅವರೇ ಜೈನರು. ಜೈನ ಧರ್ಮದ ಜಾತಿ ಯಾವುದಿಲ್ಲ. ಅಹಿಂಸೆ, ಸತ್ಯ, ಅಚೌರ್ಯ, ಪರಿಗ್ರಹ, ಪರಿಮಾಣ ಮತ್ತು ಬ್ರಹ್ಮಚರ್ಯ, ಈ 5 ಯಾರು ಪಾಲನೆ ಮಾಡ್ತಾರೆ ಅವರೇ ಜೈನ ಧರ್ಮ ಆಚರಣೆ ಮಾಡೋದು. ಈ 5 ಸೂತ್ರಗಳಿದ್ದಂಗೆ ಫಾರ್ಮುಲಾಗಳು ಬರ್ತಲ್ಲ, ಆ ಥರದ್ದು 5. ಈ 5ನ್ನ ಯಾರು ಪಾಲನೆ ಮಾಡೋದೇ ಜೈನರು. ಇದ್ರ ಯಾರು ಆ ಜಾತಿ ಈ ಜಾತಿ ಜೈನ ಜಾತಿ ಹಂಗೇನಿಲ್ಲ. ಅದನ್ನು ಪಾಲನೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ವ್ರತ ಭ್ರಷ್ಟ ಆದಂಗೆ ಆಗಿರುತ್ತೆ. ಆವಾಗ ಮಹಾವೀರರ ಆತ್ಮ ಆದಿನಾಥ ಸ್ವಾಮಿ ಕಾಲದಲ್ಲಿ, ಮೊದಲನೇ ತೀರ್ಥಂಕರ ಕಾಲದಲ್ಲಿ ಮೊಮ್ಮಗ ಹುಟ್ಟಿದ್ರು ಕೂಡ ಅವರು ಅದು ಆಚರಣೆ ಸರಿಯಾಗಿ ಮಾಡಿಲ್ಲ. ಆಚರಣೆ ಮಾಡಿಲ್ಲದೆ ಇದ್ದರಿಂದ ಅದಕ್ಕೆ ಕಾರಣ ಏನು ಅಂದರೆ ಅವ್ರೇನಂತಾರೆ, ಈಗ ನಾನು ಮೊದಲನೇ ತೀರ್ಥಂಕರಾಗಿದ್ದೇನೆ, ನನ್ನ ಮೊಮ್ಮಗ ಕೊನೆಯ ತೀರ್ಥಂಕರ 24ನೇ ತೀರ್ಥಂಕರ ಮಹಾವೀರ ಆಗ್ತಾನೆ ಅಂತೇಳಿ ಅವಾಗಲೇ ಅದು ಭವಿಷ್ಯ ಹೇಳಿರ್ತಾರೆ. ಅದನ್ನು ಕೇಳಿ ಅವರಿಗೆ ನಾನು ತೀರ್ಥಂಕರ ಆಗ್ತಾನೆ, ನಾನ್ಯಾಕೆ ಇದೆಲ್ಲ ಅಹಿಂಸೆ, ಸತ್ಯ, ಅಚೌರ್ಯ, ಪರಿಗ್ರಹ, ಪರಿಮಾಣ, ಬ್ರಹ್ಮಚರ್ಯ ಇವೆಲ್ಲ ಯಾಕೆ ನಾನು ಆಚರಣೆ ಮಾಡಬೇಕು, ನಾ ಹೇಗೆ ತೀರ್ಥಂಕರ ಆಗ್ತಾನೆ ಅಹಂಕಾರ ಮಾಡಿ ಅದೆಲ್ಲ ವ್ರತ ಎಲ್ಲ ಭ್ರಷ್ಟ ಆಗಿ ಅವ್ರು ವ್ರತ ಭ್ರಷ್ಟ ಆಗಿದ್ದರಿಂದ ಅವನು ನರಕಕ್ಕೆ ಹೋಗ್ತಾನೆ. ಮಹಾವೀರ ಆತ್ಮ ನರಕಕ್ಕೆ ನರಕ 7 ನರಕ ಇರುತ್ತೆ. ಮೊದಲನೇ ನರಕ 10,000 ಆಯುಷ್ಯ ಕಮ್ಮಿ. 7ನೇ ನರಕದಲ್ಲಿ 35,000 ರೂಪಾಯಿ ಆಯುಷ್ಯ. ಅಂದರೆ ಅಷ್ಟು ಎಷ್ಟು ನರಕ ಭಾವ ಫಿಕ್ಸ್ ಆದಮೇಲೆ ಅಲ್ಲಿ ಹೋಗಲೇಬೇಕು, ತಪ್ಸೋಕ್ಕಾಗಲ್ಲ. ಆ ಥರ ನನಗೆ ಮಹಾವೀರ ಸ್ವಾಮಿ ಅವರು ಆತ್ಮ ನರಕಕ್ಕೆ ಹೋಗಿ ಎಷ್ಟು ಅಲ್ಲಿ ಕಷ್ಟಗಳನ್ನ ಅನುಭವಿಸಿ ವ್ರತ ನಿಯಮಗಳನ್ನು ಯಾರು ಭ್ರಷ್ಟ ಆಗ್ತಾರೆ ಅಲ್ಲಿ ಘೋರ ಹಿಂಸೆ ಅನುಭವಿಸ್ಬೇಕಾಗ್ತದೆ. ನರಕದಲ್ಲಿ ಎಷ್ಟು ಒಂದು ಹನಿ ನೀರು ಸಹಿತ ಕುಡಿಬೇಕು ಅಂತ ಸಿಗಲ್ಲ ಅಲ್ಲಿ. ಎಲ್ಲಿ ಸರ್? ನರಕದಲ್ಲಿ 7 ನರಕ ಇರುತ್ತೆ. ಸ್ಟೆಪ್ ಅಂತ ಇರುತ್ತೆ. 7ನೇ ನರಕ ಲಾಸ್ಟ್ ಅಲ್ಲಿ ಆಯುಷ್ಯ ಜಾಸ್ತಿ ಆಯುಷ್ಯ. ಒಂದ್ಸರಿ ಅಲ್ಲಿ ಭಾವಕ್ಕೆ ಹೋಗಿ ಹುಟ್ಟಿದ ಮೇಲೆ ಮಧ್ಯದಲ್ಲಿ ಸಾವಿಲ್ಲ, ಆತ್ಮಹತ್ಯೆ ಇಲ್ಲ, ಸಾವಿಲ್ಲ. ಒಂದು ಹನಿ ಅನ್ನ ನೀರು ಸಿಗಲ್ಲ, ಒಂದು ಕಾಳು ಅನ್ನ ಸಿಗಲ್ಲ ಅಲ್ಲಿ ಹೋಗಿ ಹುಟ್ಟಿ ಆಯುಷ್ಯ ಮುಗಿಯೋ ಗಂಟ ಏನೇನು ಸಿಗಲ್ಲ.
ಹಾಗಂದ್ರೂ ಸಾಯಲ್ಲ. ಯಾಕೆಂದ್ರೆ ಆಯುಷ್ಯ ಮಧ್ಯದಲ್ಲಿ ಸಾವಿಲ್ಲ, ಆಯುಷ್ಯ ಮುಗಿಯುತ್ತಿರೋ ತನಕ. ಅದೇ ಥರ ಅವಾಗ ಎಷ್ಟು ಏನೇನೋ ಮಾಡಿರ್ತಾರೆ ಅದೆಲ್ಲ ಪಶ್ಚಾತ್ತಾಪ ಪಟ್ಟು ಅವಾಗ ಅದು ಜೀವ ಪವಿತ್ರ ಆಗುತ್ತೆ ಬರುತ್ತೆ. ಆಮೇಲೆ ಆಯುಷ್ಯ ತೀರಿದ ಮೇಲೆ ಮತ್ತು ಎಲ್ಲೋ ಹಿಂದಿನ ಜನ್ಮದ ಕರ್ಮದ ಪ್ರಕಾರ ಎಲ್ಲಿ ಹುಟ್ಟಬೇಕು ಅಂತ ಹುಟ್ಟಿದ್ದಾರೆ. ಯಾರು ನಾವು ಫಿಕ್ಸ್ ಮಾಡ್ಕೊಂಡು ಹುಟ್ಟಿರಲ್ಲ. ಅಂದ್ರೆ ಹೇಳುವಂಥದ್ದು ಮಹಾವೀರರು ಈ ಹುಟ್ಟು ಮತ್ತು ಸಾವಿನ ನಡುವಿನ ಬದುಕಿನ ನಡುವೆ ನಮ್ಮ ಮುಕ್ತಿಯನ್ನ ಹೊಂದಬೇಕು. ಆಮೇಲೆ ಅವರು ಮಿಥ್ಯಧರ್ಮ ಸ್ಥಾಪನೆ ಮಾಡಿರ್ತಾರೆ. ಯಾವಾಗ ವ್ರತಭ್ರಷ್ಟಾಗಿ ಅಹಿಂಸೆ, ಸತ್ಯ, ಅಚೌರ್ಯ, ಪರಿಗ್ರಹ ಮತ್ತು ಇದು ಬ್ರಹ್ಮಚರ್ಯ ಈ 5ರಿಂದ ಭ್ರಷ್ಟ ಆದಾಗ ಅವ್ರು ಯಾವುದು ಫಾರ್ಮುಲಾ ಇಲ್ಲ, ಹೆಂಗೆ ಬೇಕಾದ್ರೆ ಬರುತ್ತೆ ಪ್ರಾಣಿಗಳ ಥರ. ಅವಾಗ ಅದನ್ನೇ ಅವರು ಆಮೇಲೆ ಅದೇ ಕ್ರಮೇಣ 24 ತೀರ್ಥಂಕರ ಹುಟ್ಟಿದ ಮೇಲೆ ಅದನ್ನೆಲ್ಲ ಅವ್ರು ತಾವೇ ಸ್ಥಾಪನೆ ಮಾಡಿದ್ದನ್ನು ಅವ್ರು ವಿರೋಧ ಮಾಡಿ ಅದನ್ನು ತಿದ್ದಕ್ಕೆ ಹೊರಟರು. ಅವಾಗೆಲ್ಲ ಅಷ್ಟು ಬೆಳೆದೋಗಿತ್ತಲ್ಲ, ಒಳ್ಳೆಯದಕ್ಕೆ ಬೆಲೆ ಇದ್ದಿಲ್ಲ ಅವಾಗ. ಅವಾಗ ಅದನ್ನ ಏನಂತಾರೆ ಅವರು ಅದನ್ನು ಪ್ರಯತ್ನ ಮಾಡಿ ಸ್ಥಾಪನೆ ಮಾಡಿದ್ರು. ಅದನ್ನೀಗ ಜೈನ ಧರ್ಮ ಸ್ಥಾಪಕರು ಮಹಾವೀರ ಅಂತ ಹೇಳ್ತಾರೆ. ಮಹಾವೀರ ಅಲ್ಲ, ಆದಿನಾಥ ಸ್ವಾಮಿ ಕಾಲದಿಂದ ಇದನ್ನು ನಾವು ಪ್ರತಿ ವರ್ಷ ಈಗ ಅವರು ಹುಟ್ಟಿದ್ದು 2480ನೇ ಜಯಂತಿ ಇವಾಗ ನಡೀತಿದೆ. 30ನೇ ತಾರೀಕು ಆಚರಣೆ ಮಾಡೋದು ಗೌರ್ಮೆಂಟ್ ಸರ್ಕಾರದಿಂದ ಎಲ್ಲ ಆದೇಶ ಬಂದಿದೆ. ನಮ್ಮ ಮಠಾಧೀಶರು ಎಲ್ಲ ಸೇರಿ ತೀರ್ಮಾನ ಅಂದರೆ ಚೈತ್ರ ಶುಕ್ಲ ತ್ರಯೋದಶಿ ದಿವಸ ಮಹಾವೀರ ಜಯಂತಿ ಹುಟ್ಟಿದಿರುತ್ತೆ. ಈ ಸರಿ ಮಹಾವೀರ ಚೈತ್ರ ಶುಕ್ಲ ತ್ರಯೋದಶಿ 2 ದಿವಸ ಬಂದಿರೋದ್ರಿಂದ ಹೆಚ್ಚಿಗೆ 30ನೇ ತಾರೀಕಿಗೆ ಇದೆ. ಅದಕ್ಕೆ 30ನೇ ತಾರೀಕು ಆಚರಣೆ ಮಾಡುವಂತಾಗಿದೆ. ಇದರಿಂದ ಎಲ್ಲ ಲೋಕ ಶಾಂತಿ ಆಗಲಿ ಅಂತೇಳಿ ನಾವೆಲ್ಲರೂ ಪೂಜೆ ಮಾಡಿ ವಿಶ್ವಶಾಂತಿಗೋಸ್ಕರ ಎಲ್ಲ ಶಾಂತಿ ಮಂತ್ರ ಎಲ್ಲ ಹೇಳ್ಬಿಟ್ಟು ಪಠಣ ಮಾಡಿ ಮಾಡ್ತೇವೆ. ಅದಕ್ಕೆ ಎಲ್ಲ ಸಮಾಜದ ಒಟ್ಟಾಗಿ ಸೇರಿ ಅದಕ್ಕೆ ಅಹಿಂಸೆ ಬಗ್ಗೆ, ಅಹಿಂಸೆ ಅಂದರೆ ಪ್ರಾಣಿ ಹಿಂಸೆ ಮಾಡದೇ ಇರೋದು. ಪ್ರಾಣಿ ಹಿಂಸೆ ಮಾಡೋದು ಈಗ ಮನಸ್ಸಲ್ಲೂ ಭಾವನೆ ಮಾಡಿಬಿಟ್ಟು ಪ್ರಾಣಿ ಹಿಂಸೆ ಆದಂಗೆ ಆಗುತ್ತೆ. ಅದು ಎಲ್ಲ ಪ್ರತಿಯೊಂದರಲ್ಲೂ ನೀರಲ್ಲಿ ಜಾಸ್ತಿ ಹಿಂಸೆ ಆಗುತ್ತೆ. ನೀರಲ್ಲಿ ಪ್ರತಿಯೊಂದು ಜೀವಿ ಎಲ್ಲೇ ಇದ್ರೂ ಕೂಡ ನೀರು ಅಹಿಂಸೆಯನ್ನು ಮಾಡಬಾರ್ದು, ತತ್ವವನ್ನು ಹೇಳ್ತಾರೆ. ಅಹಿಂಸೆಯನ್ನು ಆಚರಣೆ ಮಾಡಬೇಕು, ಹಿಂಸೆ ಮಾಡಬಾರ್ದು. ಅದ್ರ ಬಗ್ಗೆ ನಾವು ಹಬ್ಬ ಮಾಡ್ತೀವಿ. ಬರೀ ಹಬ್ಬ ಮಾಡೋದಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸಬೇಕು. ಮತ್ತು ಒಳ್ಳೆಯ ಸಂದೇಶವನ್ನು ಸರ್ ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ವಿಮಲ್ ಸರ್. ಈ ಒಂದು ಸಂದರ್ಭದಲ್ಲಿ ತಾವೇನು ಹೇಳಿ ಬಯಸ್ತೀವಿ ಅದು ಕಮ್ಮಿ ಸರ್. ಈಗ ಈಗ ನಮ್ಮ ಪ್ರೇಮಚಂದ್ರ ಸರ್ ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಂಡು ದೊಡ್ಡದಾದಂಥ ಚರಿತ್ರೆಯನ್ನು ಒಳಗೊಂಡಂಥ ಧರ್ಮ. ಆದರೆ ಸಂಕ್ಷಿಪ್ತವಾಗಿ ನಮ್ಮ ಒಂದು ವಿಚಾರಕ್ಕೆ ಬಂದಾಗ ಅವರ ಮಹತ್ವವನ್ನು ಸರ್ ಅಂತ ತಿಳಿಸ್ಕೊಟ್ಟಂಥವ್ರು ಸರ್. ಈಗ ಆಗಿನ ನಿರ್ಮಲಾ ಕುಮಾರ್ ಸರ್ ಅವರು ಕೂಡ ಈ ಒಂದು ಚಾಮರಾಜನಗರದ ಸಮುದಾಯದಲ್ಲಿ ಜೈನ ಧರ್ಮದ ಜಿಲ್ಲಾಧ್ಯಕ್ಷರಾಗಿದ್ದುಕೊಂಡು ಜೈನ ಧರ್ಮದ ಸಮಾಜ ಬಹಳ ಎಲ್ಲವನ್ನು ಕೂಡ ಮೈಗೂಡಿಸ್ಕೊಂಡು ತಮ್ಮವರಂತೆ ಭಾವಿಸ್ಕೊಂಡು ಈ ಭಾಗದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂಥ ಹಿರಿಯ ಚೇತನ. ಹಾಗಾಗಿ ಈ ಎಲ್ಲ ಸಮುದಾಯದವರು ಕೂಡ ಇವತ್ತು ಮಹಾವೀರ ಸರ್ ಸುಭಾಷ್ ಅವರು ಕೂಡ ಇದ್ದಾರೆ. ಬ್ರಹ್ಮದೇವ್ ಸರ್ ಇದ್ದಾರೆ. ಒಟ್ಟಾರೆ ಇಡೀ ಜೈನ ಧರ್ಮದ ಕೂಡ ಸ್ನೇಹಿತರು ಇದ್ದಾರೆ. ಎಲ್ಲ ಸ್ನೇಹಿತರು ಕೂಡ ಇದ್ದೀವಿ. ನಾವು ಇಲ್ಲಿ ಜೈನ ಧರ್ಮದ ಮಹಾವೀರರ ದೇವಾಲಯದಲ್ಲಿದ್ದೀವಿ. ಭಾಳ ಪ್ರಶಾಂತವಾದಂಥ ವಾತಾವರಣ ಒಳಗೊಂಡಿರುವಂಥದ್ದು ಚಾಮರಾಜನಗರದ ಜೈನರ ಬೀದಿಯಲ್ಲಿರುವಂಥದ್ದು. ನಿಜವಾಗಿಯೂ ಕೂಡ ಇವತ್ತು ನಾವು ಇಂಥ ಧರ್ಮದ ಸತ್ವ ಏನಿದೆಯೋ, ನಿಜವಾದಂಥ ತಿರುಳು ಏನಿದೆಯೋ ಅದನ್ನು ನಾವೆಲ್ಲರೂ ಕೂಡ ಅನ್ವಯ ಮಾಡ್ಕೋಬೇಕಾಗುತ್ತೆ. ಅಹಿಂಸೆಯನ್ನು ಮಾಡಬಾರ್ದು ಅನ್ನುವಂಥದ್ದು, ಪಂಚಶೀಲಗಳನ್ನು 5 ಹಿಂಸೆಯನ್ನು ಮಾಡಬಾರ್ದು ಅನ್ನುವಂಥ ಹಿಂಸೆಯನ್ನು ಅಳವಡಿಸಬೇಕು ಜೀವನದಲ್ಲಿ. ನಮ್ಮ ಧರ್ಮದ್ದೇ ಮೂಲ ಜೀವಿಸಲು ಬಿಡು, ನೀನು ಜೀವನ ಮಾಡು, ಇನ್ನೊಬ್ಬರಿಗೆ ಫ್ರೀಯಾಗಿ ಬಿಡು ಜೀವನ ಮಾಡೋದಕ್ಕೆ. ಅದು ಮೇನ್ ತತ್ವ. ಒಳ್ಳೆಯದು. ನಮ್ದು ಇನ್ನೊಬ್ಬರ ಜೀವನ ಅಹಿಂಸೆಯಲ್ಲಿ ಮೇನ್ ಅಂದರೆ ನೀರಿಂದಲೇ ಜಾಸ್ತಿ ಹಿಂಸೆ ಆಗುತ್ತೆ. ನೀರಿಂದಲೇ ಒಂದು ಹನಿ ನೀರಲ್ಲಿ ಎಷ್ಟು ಲಕ್ಷಗಟ್ಟಲೆ ಜೀವಗಳಿರ್ತವೆ. ಅದನ್ನು ಹಾಗೆ ಕುಡಿದ್ಬಿಟ್ರೆ ನಾವು ಅಷ್ಟು ಜೀವ ಹಾತ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಬಟ್ಟೆಯಲ್ಲಿ ಸೋಸಿಬಿಟ್ಟು ಅದು ಕೆಳಗಡೆ ನೀರನ್ನು ಕುಡಿಬೇಕು ಅಂತ ಇದೆ. ಆಮೇಲೆ ಅದನ್ನು ಸೋಸಿರೋದನ್ನ ಎಲ್ಲೆಲ್ಲೋ ಚೆಲ್ಲಬಾರ್ದು, ಅದನ್ನು ಒದ್ದೆ ಇರೋ ಜಾಗಕ್ಕೆ ಬಿಡಬೇಕು ಅಂತ. ಮತ್ತೆ ಆ ಜೀವಗಳು ಬದುಕಬೇಕು. ಈ ಬಟ್ಟೆ ಸೋಸ್ಬಿಡ್ತೀವಿ, ಅದೆಲ್ಲೆಲ್ಲೋ ಬಿಸಾಕ್ಬಾರ್ದು, ಮತ್ತು ಬಿಸಿಲಲ್ಲಿ ಹಾಕ್ಬಾರ್ದು. ಅದ್ರ ಮೇನು ನೀರನ್ನು ಸೋಸಿ ಕರೆಕ್ಟಾಗಿ ಭಾವನೆ ಜೀವ ಜೈನ ಅಂತ ಅದರಲ್ಲಿ ಬರುತ್ತೆ. ಎಲ್ಲ ಹಿಂಸೆಗಳು ಅದೇ ಕಾರಣ.
ನೀರು ಹಾಲು ಬೇರೆ ಬೇರೆ ಇದೆ ಟೈಮ್ ಇದೆ. ಮತ್ತು ಉಸಿರಾಡುವಾಗಲೂ ಒಂದು ಸರಿ ಉಸಿರು ಎಳೆದು ಬಿಡತ್ತಾಗ ಒಂದು ಜೀವ 18 ಸರಿ ಹುಟ್ಟಿ 18 ಸರಿ ಸಾಯ್ತಂತೆ. ಗಾಡಿ ಒಂದು ಸೆಕೆಂಡ್ ಇಲ್ಲ ಎಳೆದು ಬಿಡೋವಾಗ. ಅದೇ ಥರ ಸುಮ್ಮನೆ ಉಬ್ಸಿದ್ರೆ ಬಿಸಿ ಗಾಳಿ ಬರುತ್ತೆ ಅವ್ರಿಗೆ, ಗಾಳಿಯ ಜೀವಿಗಳು ಸಾಯ್ತವೆ. ಅಂಥವ್ರು ಅಷ್ಟೆಲ್ಲ ಸೂಕ್ಷ್ಮವಾಗಿ ಆಚರಣೆ ಮಾಡಬೇಕು ನಿಜವಾಗ್ಲೂ ಅಂತ. ಅದಕ್ಕೆ ಜೈನ ಧರ್ಮ ಸೂಕ್ಷ್ಮ ಅಂತ ಇದೆ. ಜೈನ ಧರ್ಮ ಆಚರಣೆ ಮಾಡೋದು ಕಷ್ಟ ಏನಿಲ್ಲ, ತುಂಬ ಸುಲಭ ಇದೆ, ಕಠಿಣ ಅಂತೆಲ್ಲ ಸುಲಭ ಇದೆ. ಅದನ್ನು ಅಳವಡಿಸ್ಬೇಕು. ಸುಲಭ ಇದೆ. ನಾವು ಆಡ್ಸೋದು ನಾವು ಸ್ವಲ್ಪ ಅಸಡ್ಡೆ ಮಾಡಿಬಿಟ್ರೆ ಅದು ಹೋಯ್ತು ಅಷ್ಟೇ. ಹಾಗೆ ಓಕೆ ಸರ್. ವೀಕ್ಷಕರೇ, ಇಲ್ಲಿ ತನಕ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಇಂಥ ಒಂದು ಧರ್ಮ ನಮ್ಮ ಭಾರತದಲ್ಲಿ ಇರುವಂಥದ್ದು ನಮ್ಮ ಹೆಮ್ಮೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇಲ್ಲಿ ತನಕ ಭಾಗಿಯಾದಂಥ ಎಲ್ಲ